ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಸರ್ಕಾರದ ಪ್ರಭಾವಿ ಮಂತ್ರಿಗಳು. ಇಬ್ಬರ ಮಧ್ಯೆ ರಾಜಕೀಯ ಮಹತ್ವಾಕಾಂಕ್ಷೆ ಕಾರಣದಿಂದ ಅಂತರ್ಯುದ್ಧ ನಡೀತಾ ಇದೆ. ಈಗ ಇಬ್ಬರ ಮಧ್ಯೆ ಜಲ ಸಂಘರ್ಷವೂ ಶುರುವಾಗಿದೆ. ಬೆಳಗಾವಿಯ 300 ಕೋಟಿ ವೆಚ್ಚದ ನೀರಾವರಿ ಯೋಜನೆ ವಿಚಾರವಾಗಿ ನಾನಾ ನೀನಾ ಸ್ಥಿತಿ ನಿರ್ಮಾಣವಾಗಿದೆ. ಡಿಸಿಎಂ ಡಿಕೆಶಿ ಸತೀಶ್ ಜಾರಕಿಹೊಳಿ ಮಧ್ಯೆ ವಾಟರ್ ವಾರ್. ಹುಕ್ಕೇರಿಯ ಹಿಡಕಲ್ ಜಲಾಶಯದ ನೀರು ಧಾರವಾಡಕ್ಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಲಸಂಪನ್ಮೂಲ ಇಲಾಖೆ ನಿರ್ವಹಿಸುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಳಗಾವಿ ಉಸ್ತುವಾರಿ ಸಚಿವ. ಬೆಳಗಾವಿ ರಾಜಕಾರಣದ ವಿಷಯವಾಗಿ ಇಬ್ಬರ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಇದೀಗ ಅಭಿವೃದ್ಧಿ ವಿಚಾರದಲ್ಲೂ ಇಬ್ಬರ ಮೇಲಾಟ ಶುರುವಾಗಿದೆ. ಈ ಇಬ್ಬರ ನಾಯಕರ ಸಂಘರ್ಷಕ್ಕೆ ಕಾರಣವಾಗಿರೋದು ಧಾರವಾಡದ ಕೆಐಎಡಿಬಿ ರೂಪಿಸಿರುವ 300 ಕೋಟಿ ಮೊತ್ತದ ಅಭಿವೃದ್ಧಿ ಯೋಜನೆ. ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಪೈಪ್ಲೈನ್ ಮೂಲಕ ನೀರು ಲಿಫ್ಟ್ ಮಾಡುವ ಯೋಜನೆ ಸದ್ದಿಲ್ಲದೆ ಆರಂಭ ಆಗಿದೆ. ರಾಜ್ಯ ನೀರು ನಿರ್ವಹಣಾ ಸಮಿತಿ ತೆಗೆದುಕೊಂಡ ನಿರ್ಣಯದಂತೆ ಹಿಡಕಲ್ ಜಲಾಶಯದ ನೀರನ್ನ ಕೆಐಎಡಿಬಿ ಅಧಿಕಾರಿಗಳು ಧಾರವಾಡಕ್ಕೆ ತರೋ ಪ್ರಯತ್ನ ನಡೆಸಲಾಗುತ್ತಿದೆ. ಹಿಡಕಲ್ ಜಲಾಶಯ ಹಾಗೂ ನೀರು ನಿರ್ವಹಣಾ ಸಮಿತಿ ಡಿಕೆಶಿಯವರ ಜಲಸಂಪನ್ಮೂಲ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಆದರೆ ಈ ಯೋಜನೆ ಬಗ್ಗೆ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಗಮನಕ್ಕೆ ತಂದಿಲ್ಲ. ಇದು ಸತೀಶ್ ಜಾರಕಿಹೊಳಿ ಅವರನ್ನ ಕೆರಳಿಸಿದೆ. ಬೆಳಗಾವಿ ಶಾಸಕ ಆಸಿಫ್ ಸೇಠ್ ಕೂಡ ಇದನ್ನ ವಿರೋಧಿಸಿದ್ದಾರೆ. ಪ್ರತಿ ಸಮಾಜದಲ್ಲಿ ನಮಗೆ ನೀರಿದೆ, ಸಿಟಿಗೆ ಸರೌಂಡಿಂಗ್ ವಿಲೇಜ್ಗೆ ಆಗ್ತಾ ಇದೆ. ಲಾಸ್ಟ್ ಇಯರ್ ವಾಟರ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಬೆಲ್ಲ ಸಿಟಿ ಅದೇ ನೀರು ಇರಲಿಲ್ಲ ಡ್ಯಾಮ್ದಲ್ಲಿ. ಅದು ನೀರಲ್ಲೇ ಹೋಗಿದೆ ಅಂದರೆ ನಮಗೆ ಕೊಡ್ಲಿಕ್ಕೆ ಹಂಗಾಗುತ್ತೆ. ಪರ್ಮಿಷನ್ ಇಲ್ಲ ಸ್ಟಾಪ್ ಮಾಡಿ ಕೆಲಸ. ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗುತ್ತೆ ಅನ್ನೋ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ ಜಲಾಶಯಗಳ ನೀರನ್ನ ಅಲ್ಲಿನ ಕೈಗಾರಿಕೆಗಳಿಗೂ ಬಳಸ್ತಿಲ್ಲ. ಆದರೆ ಬೆಳಗಾವಿಯಿಂದ 150 ಕಿಲೋಮೀಟರ್ ದೂರದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಹಿಡಕಲ್ ಜಲಾಶಯದ ನೀರನ್ನ ಪೈಪ್ಲೈನ್ ಮೂಲಕ ಲಿಫ್ಟ್ ಮಾಡಲು ಕೆಐಎಡಿಬಿ 300 ಕೋಟಿ ವೆಚ್ಚದ ಯೋಜನೆ ರೂಪಿಸಿದೆ. ಇಷ್ಟು ದೊಡ್ಡ ಮೊತ್ತದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸದೆ ಕಾಮಗಾರಿ ಆರಂಭಿಸಲಾಗಿದೆ. ಇದರದ್ದು ಅವರು ಟೆಂಡರ್ ಮಾಡ್ತಾ ಇದ್ದಾರೆ. ಕೆಲಸ ಏನಿದೆ ಅವರು ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಮೆಟೀರಿಯಲ್ ಅಗ್ರಿಗೇಷನ್ ಎಲ್ಲ ಮಾಡ್ಕೊಳ್ತಾರೆ. ಪರ್ಮಿಷನ್ ಉಲ್ಲಂಘನೆ ಆಗಿದೆ ಅಂದ್ರೆ ಸರ್ ಇಮಿಡಿಯೇಟ್ಲಿ ವರ್ಕ್ನು ಸ್ಟಾಪ್ ಮಾಡಲಿಕ್ಕೆ. ಸವದತ್ತಿಯ ನವಿರುತೀರ್ಥ ಜಲಾಶಯದಿಂದ ಮಲಪ್ರಭಾ ನದಿಯ 2.5 ಟಿಎಂಸಿ ನೀರನ್ನ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಿಗೆ ಪೂರೈಸಲಾಗ್ತಿದೆ. ಈಗ ಹಿಡಕಲ್ ಜಲಾಶಯದಿಂದ ಘಟಪ್ರಭೆಯ ನೀರನ್ನು ಹುಬ್ಬಳ್ಳಿ ಧಾರವಾಡದ ಕೈಗಾರಿಕೆಗಳಿಗೆ ಪೂರೈಸೋದು ಸರಿಯಲ್ಲ ಅನ್ನೋ ವಾದವೂ ಇದೆ. ಡಿಕೆಶಿ ಹಾಗೂ ಸತೀಶ್ ಮಧ್ಯೆ ರಾಜಕೀಯ ಸಂಘರ್ಷ ಹೊಸದಲ್ಲ. ಈಗ ನಡೀತಿರುವ ವಾಟರ್ ವಾರ್ ಯಾವ ಮಟ್ಟಕ್ಕೆ ತಲುಪಲಿದೆ ಅನ್ನೋದೇ ಸದ್ಯದ ಕುತೂಹಲ. ಅನಿಲ್ ಕಾಜಗರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.